ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ 2 ದಿನದಿಂದ ಬರ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸುತ್ತಿದ್ದೇನೆ. ಪರಿಶೀಲನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಹೇಳಿದರು. ಮುನಗೋಡ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ವೀಕ್ಷಣೆಗಾಗಿ ಆಗಮಿಸಿದ್ದ ಅವರು ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಈ ವೇಳೆ ತಾಲೂಕಿನ ರಸ್ತೆ ದುಸ್ಥಿತಿಯ ಕುರಿತು ಪತ್ರಕರ್ತರು ಗಮನ ಸೆಳೆದಾಗ ಪ್ರತಿಕ್ರಿಯಿಸಿದ ಸಚಿವರು, ಈಗಾಗಲೇ 8 ಕಿಲೋಮೀಟರ್ ವರೆಗೆ ರಸ್ತೆ ದುರಸ್ತಿಗೆ ಮಂಜೂರಾತಿ ದೊರೆತಿದೆ. ರಾಜ್ಯ ಹೆದ್ದಾರಿಗೆ ಸಂಬಂಧಿಸಿದ ಕಾಮಗಾರಿಗಳ ಕುರಿತು ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಗುವುದು. ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ರಸ್ತೆ ಸೇರಿದಂತೆ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಇನ್ನೆರಡು-ಮೂರು ದಿನಗಳಲ್ಲಿ ರಾಜ್ಯದ ಖಾಯಂ ಜಿಲ್ಲಾ ಉಸ್ತುವಾರಿಗಳನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಎಂದು ಸಚಿವರು ತಿಳಿಸಿದರು. ಕೆಲವೊಂದು ಕಡೆ ಮಳೆ ಜಾಸ್ತಿ ಆಗಿದೆ. ಎಲ್ಲರೂ ವೀಕ್ಷಣೆ ಮಾಡಬೇಕು. ಅಧಿಕಾರಿಗಳ ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರಿಗೆ ಮಳೆ ಹಾನಿಯಾಗಿರ್ತಕ್ಕಂಥದ್ದು, ಮಳೆ ಹೆಚ್ಚಾಗಿದೆ. ಮಳೆ ಕೊರತೆಯಿಂದ ಏನು ಬೆಳೆ ನಾಶ ಆಗಿದೆ, ಮಳೆ ಕೊರತೆಯಿಂದ ಏನು ಬರಗಾಲ ಪೀಡಿತ ಪ್ರದೇಶ ಅಂತಕ್ಕಂಥದ್ದು ಏನು ಕಂಡು ಬರ್ತಾ ಇದೆ. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ನಾಳೆ ಸಾಯಂಕಾಲವರೆಗೆ ಮಾಡಿಕೊಂಡು ಸೋಮವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡ್ತಕ್ಕಂಥದ್ದು. ಅದರದ್ದು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಅತಿವೃಷ್ಟಿನೇ ಇದೆ, ಅನಾವೃಷ್ಟಿನೇ ಇದೆ. ಇನ್ನೂ ಆಗಸ್ಟ್ ತಿಂಗಳು ಮುಗಿದ ಮೇಲೆ ಮಳೆ ಪ್ರಮಾಣವನ್ನು ನೋಡಿಕೊಂಡು ಏನು ಕ್ರಮ ತಗೋಬೇಕಂತಕ್ಕಂಥದ್ದು ಅಧಿವೇಶನ ಸಂದರ್ಭದಲ್ಲಿ ಚರ್ಚೆಗಳಾಗಿ ಆ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಸರ್, ಈಗ ಮುನಗೋಡ ತಾಲೂಕಿನ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಇಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಜೋರಾಕೆ ಸರ್. ಈಗ ಸಿರ್ಸಿ ಹುಬ್ಬಳ್ಳಿ ರಸ್ತೆ ಅನ್ಕೊಂಡು ನೀವು ಅಲ್ಲಿಂದ ಬಂದ್ರಿ, ಈಗ ಪೂರ್ತಿ ರಸ್ತೆನೇ ಹಾಳಾಗಿದೆ. ಈಗಾಗಲೇ ಸುಮಾರು 8 ಕಿಲೋಮೀಟರ್ಗೆ ಮಂಜೂರಾತಿ ಸಿಕ್ಕಿದೆ. ಇನ್ನುಳಿದಿರ್ತಕ್ಕಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಾಗಿರ್ತಕ್ಕಂಥ ಅದು ರಾಜ್ಯ ಹೆದ್ದಾರಿ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತಡ ಕೊಡ್ತಕ್ಕಂಥ ಕೆಲಸವನ್ನು ಇಲಾಖೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ನೀಡಬೇಕು. ಅದನ್ನು ಮಂಜೂರಾತಿ ಕೆಲಸವನ್ನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಾಡ್ತಾ ಇದ್ದಾರೆ. ಇಂದಿನ ದಿನಮಾನದಲ್ಲಿ ಅದಕ್ಕೆ ಅಭಿವೃದ್ಧಿ. ಇದಕ್ಕೂ ಮುನ್ನ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಚಿವ ಲಕ್ಷ್ಮಣ ಸವದಿ ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನ ನೀಡಿದ್ರು. ಶಾಸಕ ಶಿವರಾಮ್ ಹೆಬ್ಬಾರ್, ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಮಾಜಿ ಶಾಸಕ ವಿಎಸ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್, ಸ್ಥಳೀಯ ಮುಖಂಡರುಗಳು ಇದ್ದರು. ಜಿಲ್ಲೆಗಳಿಗೆ ಸಿಕ್ಕಿಲ್ಲ, 31 ಜಿಲ್ಲೆಗಳಿವೆ. ಜಿಲ್ಲೆಗೆ 2, 3, ಒಂದೊಂದು ಜಿಲ್ಲೆಗೆ 1 ಸಿಕ್ಕಿರ್ತಕ್ಕಂಥದ್ದು ಇದೆ. ಹಿಂದೆ ಕೆಲವೊಂದು ಜಿಲ್ಲೆಗೆ ಈ ಜಿಲ್ಲೆಗೆ ಕೊಟ್ಟಿದ್ರು, ಈ ಸರಿ ಇಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ಮೊದಲು ಕೊಡದೇ ಇರ್ತಕ್ಕಂಥ ಜಿಲ್ಲೆಗಳಿಗೂ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜಿಲ್ಲೆನೂ ನೋಡಬೇಕಾಗತ್ತೆ, ಸೋಷಿಯಲ್ ಇಂಜಿನಿಯರಿಂಗು ನೋಡಬೇಕಾಗುತ್ತೆ. ಒಂದು ಟರ್ಮ್ ಸಿಕ್ಕಿರ್ತಕ್ಕಂಥವ್ರು ಇನ್ನೊಬ್ಬರಿಗೆ ಭಾಳಷ್ಟು ಜನರಿಗೆ ಸಿಕ್ಕಿರ್ತಕ್ಕಂಥದ್ದಿಲ್ಲ. ಅಲ್ಲ ಸರ್, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿದ್ದರೂ ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲ ಅಂತ ನಮ್ಮ ಜಿಲ್ಲೆಯವ್ರಿಗೆ? ಲಾಸ್ಟ್ 3 ವರ್ಷ ಸಿಕ್ಕಿಲ್ಲ. ಕಳೆದ 20 ವರ್ಷದಿಂದ ಸರ್, 20 ವರ್ಷದಿಂದ ಸಿಕ್ಕಿತ್ತು, ಈ ವರ್ಷ ಸಿಕ್ಕಿಲ್ಲ ಜಿಲ್ಲೆಯವ್ರಿಗೆ. ಸಿಕ್ಕದ್ದು ಈ ವರ್ಷ ಸಿಕ್ಕಿಲ್ಲ. ಒಂದೊಂದು ಜಿಲ್ಲೆಗೆ ಹೊಟ್ಟೆ ಸಿಗದೆ ಇರ್ತಕ್ಕಂಥ ಕೊಟ್ಟದ್ದು ಕೊಡಬೇಕಾಗುತ್ತೆ. ಅಲ್ಲ, ಇದು ಭದ್ರಕೋಟೆ ಅಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ 4 ಶಾಸಕರಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಎಲ್ಲನೂ ಇದೆ. ನಿಮ್ಮ ಪಕ್ಕದಲ್ಲಿ ಇದ್ದರು ಅವರು ಆಲ್ಮೋಸ್ಟ್ ಹೌದು 5 ಶಾಸಕರಿಗೆ ಇದ್ರಲ್ಲ ಸರ್. ಮುಂದಿನ ನಮ್ಮ ಜಿಲ್ಲೆಗೆ ಮುಂದಿನ ನಿಮ್ಮ ಕೊಡುಗೆ ಏನಂತ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಯಾರು ಉಸ್ತುವಾರಿ ಬರ್ತಾರೆ ಅವಾಗ ಪ್ರಶ್ನೆ ಅಲ್ಲ, ನಿಮ್ಮದು ಒಳ್ಳೆಯದು. ನಾನು ಬಂದಿರತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿಯನ್ನು ವೀಕ್ಷಣೆ ಮಾಡಿಕೊಂಡು 31 ಜಿಲ್ಲೆಗಳಿಗೆ ಎಲ್ಲ ಸೂಚನೆಗಳನ್ನು ಹಾಕಿರ್ತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಮಾಹಿತಿಗಳನ್ನು ಪಡ್ಕೊಳ್ಳತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಮಾಡಿದ್ವಿ. ಇನ್ನು 2-3 ದಿವಸದಲ್ಲಿ ಯಾವ್ಯಾವ ಜಿಲ್ಲೆಗೆ ಯಾರು ಉಸ್ತುವಾರಿಗಳು ಅಂತೇಳಿ ನಿಯುಕ್ತಿ ಆಗ್ತದೆ. ಅವಾಗ ಸಮಗ್ರವಾಗಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು,
ಮುಂದೆ ಆಗ್ತಕ್ಕಂಥದ್ದು ಇರ್ಬೋದು, ಹಿಂದಾಗಿರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಏನೇನು ಕ್ರಮ ತಗೋಬೇಕು. ನಿಮಗೆ ಜಿಲ್ಲೆಯ ಉಸ್ತುವಾರಿ ಕೊಟ್ಟರೆ ನೀವೇನು ಮಾಡ್ತೀರಿ ಸರ್? ಉತ್ತರಾಖಂಡ ಜಿಲ್ಲೆಯನ್ನು ನಿಮಗೆ ಉಸ್ತುವಾರಿ ಕೊಟ್ಟ ಮೇಲೆ ಆ ಪ್ರಶ್ನೆ ಕೇಳೋ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಸರ್ ನಮ್ಮ ಭಾಗ ಭತ್ತದ ಕಣ ಜಾಂತಿದ್ದು ಮದ್ದು ಭತ್ತ ಅನ್ನೋದೇ ಪೂರ ಹಾಳಾಗ್ಬಿಟ್ಟಿದೆ ಸರ್. ನೋಡಿ, ರಾಜ್ಯ ಮಟ್ಟದಲ್ಲೂ ಉತ್ತಮ ಕಾರ್ಯದ ಮೂಲಕ ಹೊನ್ನವರ ತಾಲೂಕಾ ಸೇವಾದಳ ಘಟಕ ಹೆಸರು ಮಾಡಿದೆ ಎಂದು ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಯೋಗೇಶ್ ರಾಯ್ಕರ್ ಹೇಳಿದರು. ಹೊನ್ನವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ತಾಲೂಕಾ ಆಡಳಿತ ಮತ್ತು ಭಾರತ ಸೇವಾದಳ ಸಮಿತಿ ಸಹಯೋಗದಲ್ಲಿ ಜರುಗಿದ ಧ್ವಜ ನೀತಿ ಸಂಹಿತೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸಮಿತಿ ಸದಸ್ಯ ಎಂಡಿ ಪೈ ಮಾತನಾಡಿ, ರಾಷ್ಟ್ರ ಧ್ವಜ ಗೌರವಿಸುವ ಜೊತೆಗೆ ಧ್ವಜಾರೋಹಣ ಯಾವ ರೀತಿ ನಡೆಸಬೇಕು ಎನ್ನುವ ಬಗ್ಗೆ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಇಂತಹ ಕಾರ್ಯಾಗಾರ ನಡೆಯಲಿದೆ ಎಂದರು. ದೇಶಭಕ್ತಿಯನ್ನ ಜನರಿಗೆ ಮೂಡಿಸುವಲ್ಲಿ ಭಾರತದ ಸೇವಾದಳದ ಪಾತ್ರ ಬಹುಮುಖ್ಯವಾಗಿದೆ ಎಂದು ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಗಿರೀಶ್ ನಾಯ್ಕ್ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ವಾಮನ್ ನಾಯ್ಕ್ ಮಾತನಾಡಿ, ಗ್ರಾಮ ಪಂಚಾಯತ್ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ಧ್ವಜ ಹಾರಿಸುವ ರೀತಿ ಸರಿ ಕಂಡಿರಲಿಲ್ಲ. ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡುವುದು ಸರಿಯಾದ ಕೆಲಸವಲ್ಲ. ಅಂತವರಿಗೆ ತರಬೇತಿ ಕೊಡುವ ಕೆಲಸ ಆಗಬೇಕು. ಆ ಉದ್ದೇಶದಿಂದ ಧ್ವಜ ನೀತಿ ಸಂಹಿತೆ ಕಾರ್ಯಾಗಾರ ಆಯೋಜಿಸಿದ್ದೇವೆ ಎಂದರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಶಿಶು ಅಭಿವೃದ್ಧಿ ಅಧಿಕಾರಿ ವನಿತಾ ದೇಶಭಂಡಾರಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಜಯಶ್ರೀ ನಾಯ್ಕ್, ಕೇಂದ್ರ ಸಮಿತಿ ಸದಸ್ಯ ಆರ್ಎಂ ಭಟ್ಟ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಕರವೇ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ, ಎಸ್ಕಾಂನ ಆರ್ಎಂ ಭಟ್ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದ ಮನವರಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತಾವೆಲ್ಲ ಪಂಚಾಯತ್ ಸಿಬ್ಬಂದಿಗಳಿರ್ಬೋದು, ತಾಲೂಕಾ ಮಟ್ಟದ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಹಾಗೂ ಅಧಿಕಾರಿಗಳಿರ್ಬೋದು, ತಾವೆಲ್ಲ ಉಪಸ್ಥಿತರಿರುವಂಥದ್ದು ನಮಗೆಲ್ಲ ತುಂಬ ಹೆಮ್ಮೆಯ ವಿಚಾರ. ಯಾಕೆಂದರೆ ತಾವೆಲ್ಲ ನಿರಂತರವಾಗಿ ನಮ್ಮ ಈ ಒಂದು ತಾಲೂಕಾ ಘಟಕಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದೀವಿ. ನಮ್ಮ ಶಿಕ್ಷಕರ ಸಂಘಟನೆ ಇರ್ಬೋದು, ಎಲ್ಲ ರೀತಿಯದ್ದು ಸಹಿತ ತಾವೆಲ್ಲ ತಮ್ಮ ಈ ರೀತಿಯ ಸಹಕಾರ ನೋಡಿದಾಗ ಮಾತ್ರ ನಾವು ಜನರಿಗೆ ಅಥವಾ ಯುವ ಜನರಿಗೆ, ಮಕ್ಕಳಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಇದರ ಮೂಲಕವಾಗಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ರಾಷ್ಟ್ರ ಧ್ವಜವನ್ನು ಹೇಗೆ ನಾವು ಮನ್ನಿಸಬೇಕು, ಹೇಗೆ ಅದರ ಒಂದು ಉಪಯೋಗ ಪಡೆಯಬೇಕು ಎಂಬ ಮಾಹಿತಿ ಎಲ್ಲರಿಗೂ ಸಿಕ್ಕಿದರೆ ಒಳ್ಳೆಯದು ಅಂತ ಭಾರತ ಸೇವಾದಳ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇಂತಹ ಕಾರ್ಯಕ್ರಮ ಎಲ್ಲ ತಾಲೂಕುಗಳಲ್ಲಿ ಬೇಗ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸ್ತೇನೆ. ಭಾರತ ಸೇವಾದಳದ ಮುಖ್ಯ ಒಂದು ಕೇಂದ್ರ ಅಂದರೆ ಮುಖ್ಯವಾಗಿ ಮಾಡಲಿಕ್ಕೆ ಕಾರಣಕರ್ತರೆಂದರೆ ಸಂಘಟಕರು, ಶಿಕ್ಷಕರು ಹಾಗೂ ಶಾಖಾ ನಾಯಕರು. ಇವರು ಆಯಾ ಶಾಲೆಗಳಲ್ಲಿ ಅಥವಾ ಆಯಾ ಕೇಂದ್ರಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡಿದರೆ ನಮ್ಮ ಭಾರತ ಸೇವಾದಳದ ಒಂದು ಪ್ರಗತಿ ಬೇಗ ಆಗ್ತದೆ. ಸದ್ಯದಲ್ಲಿ ಇಲ್ಲಿ ನಮ್ಮ ಉತ್ತರ ಕನ್ನಡ, ವಿಶೇಷವಾಗಿ ಕಾರವಾರ ಶೈಕ್ಷಣಿಕ ಜಿಲ್ಲಾ ಒಂದು ಭಾರತ ಸೇವಾದಳದ ಸಮಿತಿಯಲ್ಲಿ ಜಿಲ್ಲಾ ಸಂಘಟಕರ ಕೊರತೆಯಿಂದಾಗಲಿ ಅಥವಾ ಸರ್ಕಾರದ ವಿವಿಧ ಸುತ್ತೋಲೆಗಳ ಮೂಲಕವಾಗಿ ನಮಗೆ ಕೆಲವು ಭಾರತ ಸೇವಾದಳದ ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೆ ಹಿಂಜರಿತಾ ಇತ್ತು. ಆದರೆ ಈಗ ಇದು ಭಾರತ ಸೇವಾದಳ ಅಂದರೆ ಈ ಶೈಕ್ಷಣಿಕ ಇಲಾಖೆಯ ಒಂದು ಅಂಗಸಂಸ್ಥೆ ಆದ್ದರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹಿಂಜರಿಬಾರದು ಎಂಬ ಒಂದು ಅಭಿಪ್ರಾಯವನ್ನು ಕೇಂದ್ರ ಸಮಿತಿಯವರು ಹಾಗೆ ವಿಧಾನಸೌಧದಲ್ಲಿ ಈ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಸೇವಾದಳದ ಕಾರ್ಯಕ್ರಮಗಳು ಅವಿರತವಾಗಿ ನಡೆಯಲಿ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಇದರ ಒಂದು ಉಪಯೋಗ ಸಿಗಲಿ. ವಿವಿಧ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಘಟಿಸಲಿ ಮತ್ತು ಇದರ ಮೂಲಕವಾಗಿ ನಮ್ಮ ಕಾರವಾರ ಶೈಕ್ಷಣಿಕ ಜಿಲ್ಲೆ ಭಾರತ ಸೇವಾದಳ ಮುಂಚೂಣಿಯಲ್ಲಿ ಅಂತ ನಾನು ಆಗಸ್ಟ್ 15ರ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಆಯೋಜಿಸಿರುವಂಥದ್ದು ತುಂಬ ಅರ್ಥಪೂರ್ಣವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಭಾರತೀಯ ಸೇವಾದಳ ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗಾಗಲೇ ನಾರಾಯಣ್ ಹರ್ಡಿಕರ್ ಸರ್ ಅವರು 1923ರಲ್ಲಿ ಈ ಒಂದು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿ ಅದು ಭಾರತೀಯ ಸೇವಾದಳವಾಗಿ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಾವು ಭಾರತೀಯರು ನಮ್ಮ ದೇಶದಲ್ಲಿ ನಾವು ಎಷ್ಟು ಉತ್ತಮವಾಗಿ ನಾವು ಸ್ವಾತಂತ್ರ್ಯ ನಂತರ ನಾವು ಜೀವಿಸ್ತಿದ್ದೇವೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಪೂರ್ವದ ಕೆಲವೊಂದು ವಿಚಾರಗಳನ್ನು ನಾವು ಪ್ರಸ್ತಾಪಪಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ಸೇವಾದಳದ ಪಾತ್ರ ತುಂಬ ಪ್ರಮುಖವಾಗಿದೆ ಎನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಆ ಒಂದು ಸಂಘಟನೆ ಮಾಡುವಂತಹ ವಿಚಾರವಿರ್ಬೋದು, ದೇಶಭಕ್ತಿಯನ್ನು ಜನರಿಗೆ ಮೂಡಿಸುವ ವಿಚಾರದಲ್ಲಿ ಆ ಒಂದು ಸೇವಾದಳ ಮಾಡಿರುವಂಥ ಕೆಲಸ ಏನಿದೆ ತುಂಬ ಮುಖ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಹುರುಪು
ಸ್ವಾತಂತ್ರ್ಯ ಹೋರಾಟದ ಒಂದು ವೇಗ ಏನಾದರೂ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಭಾರತೀಯ ಸೇವಾದಳದ ಪಾತ್ರ ಇದರಲ್ಲಿ ತುಂಬ ಮುಖ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಇವತ್ತಿನ ದಿನದವರೆಗೂ ಕೂಡ ಆ ದೇಶಭಕ್ತಿಯನ್ನ ಯುವ ಶಕ್ತಿಗಳಲ್ಲಿ ತುಂಬುವಂಥ ಕೆಲಸವನ್ನ ಪ್ರತಿದಿನ ಭಾರತೀಯ ಸೇವಾದಳದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಅವರಲ್ಲಿರುವಂಥ ಶಿಸ್ತು, ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದೇವೆ ಅವರ ಶಿಸ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಹೊಡೆದಂಥ ಸೆಲ್ಯೂಟ್ಗಳು, ಅವರ ಒಂದು ಶಿಸ್ತನ್ನು ನೋಡಿ ನಿಜಕ್ಕೂ ಕೂಡ ಆ ಒಂದು ಶಿಸ್ತಿದ್ರೆ ಮಾತ್ರ ನಾವು ನಮ್ಮ ನಾವು ಈ ಸಲ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಧ್ವಜ ನೀತಿ ಸಂಹಿತೆ ಕಾರ್ಯಾಗಾರ ಅಂತ. ಆಗ ಅವರು ಹೇಳಿದರು, ನಾವು ಹೀಗೆ ಯಾವ ರೀತಿಯಾಗಿ ಧ್ವಜವನ್ನು ನಾವು ಮಡಿಸಬೇಕು, ಯಾವ ರೀತಿಯಾಗಿ ಆರೋಹಣ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಒಂದು ಹ್ಯಾಂಡ್ ಟು ಹ್ಯಾಂಡ್ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ ಇವತ್ತು ಟೀಚರ್ಸ್ಗಳಿಗೆ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತಲೂ ನಾನು ಕೇಳಿಕೊಂಡೆ. ನಾವು ನೋಡುವಾಗ ಈಗ ಸಾಮಾನ್ಯವಾಗಿ ನಾವು ಧ್ವಜ ಅಂದ ತಕ್ಷಣ ಕಳೆದ ಬಾರಿ ನಮ್ಮ ಒಂದು BRC ಇಲಾಖೆಯಲ್ಲಿ ಮಾನ್ಯ ವಾಮನ್ ನಾಯ್ಕರ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಸೇವಾದಳದ ದಿನಾಚರಣೆಯನ್ನು ಮಾಡಿದ್ವಿ. ಈ ವರ್ಷ ಅವರು ನಾಮಧಾರಿ ಸಭಾಭವನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಾರಣ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಷ್ಟೊಂದು ಜನರು ಕೂತ್ಕೊಳ್ಳಿಕ್ಕೆ ನಮ್ಮಲ್ಲಿ ಆಸನ ವ್ಯವಸ್ಥೆ ನಮ್ಮ BRC ಕೇಂದ್ರದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಇವರು ಹೇಳಿದರು ಸರ್, ನಾವು ಮಾನ್ಯ ತಹಶೀಲ್ದಾರರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಅವ್ರ ಮಾರ್ಗದರ್ಶನ ಕೂಡ ಇದೆ ಅಂತ ಹೇಳಿ. ಇಲ್ಲಿ ನಾವು ಮೂಲತಃ ನಾವು ಸಾಮಾನ್ಯವಾಗಿ ನೆರೆದಂಥವರು ಒಂದು 80% ಶಿಕ್ಷಕ ಬಂಧುಗಳಿದ್ದೀವಿ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ವಿಚಾರ ಮಾಡಬೇಕಾಗಿರೋದು ಏನು ಅಂತಂದರೆ, ನಾವು ನಮ್ಮ ಮಕ್ಕಳಿಗೆ ನಾವು ಧ್ವಜ ಏನು ರಾಷ್ಟ್ರೀಯ ಹಬ್ಬಗಳು ಆಗಸ್ಟ್ 15, ಜನವರಿ 26 2 ದಿನಾಚರಣೆಗಳು ಅಂತಂದ್ರೆ ಮಕ್ಕಳಿಗೆ ಏನು ಬರ್ತದೆ ಭಾವನೆ ಅಂತಂದರೆ ಧ್ವಜ ಏರಿಸ್ತಾರೆ, ಧ್ವಜ ವಂದನೆ ಮಾಡ್ತೇವೆ, ಧ್ವಜ ಗೀತೆಯನ್ನು ಹಾಡ್ತೇವೆ, ಸ್ವೀಟ್ ತಿಂತೇವೆ, ಮನೆಗೆ ಹೋಗ್ತೇವೆ ಅಂತ. ಇಲ್ಲಿ ನಾವು ಮುಖ್ಯವಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಕಾರ್ಯವನ್ನು ಹೆಚ್ಚೆಚ್ಚು ಮಾಡಬೇಕು. ಯಾಕಂದರೆ ಈಗಿನ ವಿಪಕ್ಷ ಶಕ್ತಿಗಳಲ್ಲಿ ಒಂದು ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಕೆಲವರ ಭಾವನೆ ಈಗ ದೇಶ ಅಂತಂದ್ರೆ ಒಂದು ಕುಟುಂಬ ಅಂತಂದ್ರೆ ಕೇವಲ ತಂದೆ ಹೆಂಗೆ ಸಾಕಾಗೋದಿಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲರೂ ಇರ್ಬೇಕಂತದೆ. ಹಾಗೆ ಒಂದು ದೇಶ ಅಂತಂದ್ರೆ ಯಾವುದೋ ಒಂದು ಧರ್ಮ ಇದ್ರೆ ಆಗೋದಿಲ್ಲ. ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಾಗಿದ್ದಾಗ ಮಾತ್ರ ಅದೊಂದು ಭಾರತ ಆಗ್ತದೆ. ಆ ಭಾರತ ಸದೃಢವಾಗಿರ್ಬೇಕು ಅಂತಂದ್ರೆ ಈ ಮುಂದೆ ಬರುವಂಥ ಯುವ ಪೀಳಿಗೆಗಳು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ವ್ಯಕ್ತಿಯಿಂದ ಭಾರತ ಆದಂತಲ್ಲ, ಇದು ಹಲವಾರು ಜನರ ಒಂದು ಬಲಿದಾನ, ಅದರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ವೇದಿಕೆಯಲ್ಲಿ ಮಾತಾಡ್ತಿದ್ದೇವೆ, ಸ್ವತಂತ್ರವಾಗಿ ಮಾತಾಡ್ತಿದ್ದೇವೆ. ಎಲ್ಲ ಅಧಿಕಾರಿಗಳಿದ್ದ ಒಂದು ಉನ್ನತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಹಲವಾರು ಜನರ ಒಂದು ಬಲಿದಾನಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವ ಶಕ್ತಿಗಳು ಒಂದಾಗಿ ಭವಿಷ್ಯ ಭಾರತವನ್ನ ಬಲಿಷ್ಠವಾಗಿ ಕಟ್ಟುವಲ್ಲಿ ಮುನ್ನಡೆಯನ್ನು ಅಂತ ಹೇಳ್ತಾ, ಯಾಕಂದ್ರೆ ಈಗಾಗಲೇ ತುಂಬಾ ಜನ ಭಾಷಣ ಮಾಡಿದ್ದಾರೆ. ತುಂಬಾ ಜನ ಭಾಷಣ ಮಾಡುವಾಗ ವೇದಿಕೆಯಲ್ಲಿ ಇರುವವರೆಗೆ ಏನಾಗ್ತದೆ, ಒಂದೆರಡು ಮಾತು ಆಡೋಣ ಅನಿಸ್ತದೆ, ಅಲ್ಲಿ ಕೂತ್ಕೊಳ್ಳೋರಿಗೆ ಏನಾಗ್ತದೆ, ಇವು ಯಾವ ಮುಗಿಸ್ತಾನೆ ಅಂತ ಅನಿಸ್ತದೆ. ಹಾಗಾಗಿ ಯಾರಿಗೂ ಮನಸ್ಸಿಗೂ ನೋವಾಗದೆ ಮಕ್ಕಳ ಮೇಳವನ್ನು ಹಾಸನದಲ್ಲಿ ಕೇಂದ್ರ ಸಮಿತಿಯವರು ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಧ್ವಜ ನೀತಿ ಸಮಿತಿ ಅಂದರೆ ನಮ್ಮ ಒಂದು ರಾಷ್ಟ್ರಧ್ವಜಕ್ಕೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಅದನ್ನು ಯಾವ ರೀತಿ ಆರೋಹಣ ಮಾಡಬೇಕು, ಅದನ್ನು ಯಾವುದೇ ರೀತಿಯ ಒಂದು ತಪ್ಪಾಗದೇ ಇದ್ದಂತೆ ಅದಕ್ಕೆ ಪೂಜ್ಯ ಭಾವನೆಯಿಂದ ಗೌರವಯುತವಾಗಿ ಆ ಒಂದು ಕಾರ್ಯ ನಾವು ಯಾವ ರೀತಿ ತಪ್ಪಾಗದೆ ಮಾಡಬೇಕು ಅಂತ ಒಂದು ದಿಶೆಯಲ್ಲಿ ಎಷ್ಟೋ ಜನ ಸರ್ಕಾರಿ ಸಿಬ್ಬಂದಿಗಳು ನಿವೃತ್ತರಾಗಿರ್ತಾರೆ, ಹೊಸ ಸಿಬ್ಬಂದಿಗಳು ಬರ್ತಾರೆ. ಆವಾಗ ಇಂಥ ಒಂದು ತರಬೇತಿ ಅವರಿಗೆ ಅನುಕೂಲ ಆಗ್ತದೆ ಹೇಳೋ ದೃಷ್ಟಿಯಿಂದ ನಮ್ಮ ತಾಲೂಕು ಆಡಳಿತ, ತಹಶೀಲ್ದಾರ್ ಇರ್ಬೋದು, ಎಲ್ಲ ಇಲಾಖೆಯವರು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಮತ್ತು ಬೇರೆ ಬೇರೆ ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡಲಿಕ್ಕೆ ಅವರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿದ್ರಿ. ಇದರ ಸದುಪಯೋಗವನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಿಗೂ ನಾನು ಕೂಡ ವೈಯಕ್ತಿಕವಾಗಿ ಬೆಂಬಲಿಸಿ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಇನ್ನೊಮ್ಮೆ ತಮ್ಮನ್ನು ವಿನಂತಿಸಿ ಶುಭವನ್ನು ಕೋರುತ್ತೇವೆ. ನಾವು ಯಾರ ಮುಖಾಂತರ ಇದನ್ನ ಮಾಡಿಸ್ತೀವಿ ಅಂದರೆ ಶಿಕ್ಷಕರ ಮುಖಾಂತರ. ಇಲ್ಲಿ ಪ್ರಮುಖ ಪಾತ್ರ ಪ್ರಾಥಮಿಕ ಶಿಕ್ಷಕರದಾಗಿರ್ತದೆ. ಅವರು ಸಂಘಟನೆ ಮಾಡ್ತೀವಿ, ನಾವು ಅವರಿಗೆ ಸಹಕಾರ ಮಾಡ್ತೇವೆ. ಅವರು ಮತ್ತೆ ನಮಗೆ ಒಂದು ಒಳ್ಳೆ ಹೇಳ್ಬೇಕಂದ್ರೆ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರಿದ್ದಾರೆ, ಬರೀ ಉತ್ತಮ ಶಿಕ್ಷಕರಿದ್ದಾರೆ. ಇವರಿಂದನೇ ಹೊನ್ನಾವರ ತಾಲೂಕು ಜಿಲ್ಲೆಯಲ್ಲಿ ಭಾರತ ಸೇವಾದಲ್ಲಿ ಉತ್ತಮ ಭಾರತ ಸೇವಾ ಗಳಿಸಿದೆ. ಹಾಗೂ
ಇದಕ್ಕೆಲ್ಲ ಕಾರಣ ಶಿಕ್ಷಕರು. ನಾನು ಹೆಚ್ಚಿಗೆ ಮಾತಾಡೋಕೆ ನಿಮ್ಮ ತಾಳ್ಮೆ ಸಹಿತ ಪರೀಕ್ಷೆ ಮಾಡೋದಿಲ್ಲ ನಾನು, ಯಾಕಂದರೆ ಭಾಳ ಹೊತ್ತಾಗಿದೆ. ಈಗ ನಿಮಗೆ ನೀತಿ ಹೇಳ್ಕೊಳ್ಳೋರಿದ್ದಾರೆ. ಇದು ಯಾಕೆ ಬಂತು ಅಂದರೆ ನಾನು ಇಂಡಿಯನ್ ಏರ್ಫೋರ್ಸ್ ವಾಯುದಳದಿಂದ ಬಂದು ಸುಮಾರು 33 ವರ್ಷಗಳಾದ. ನಾನು ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, 20 ವರ್ಷ ಪಂಚಾಯತ್ ಸೇವೆ ಸಲ್ಲಿಸ್ತೀನಿ, 40 ಸಂಘದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಅಂದರೆ ಈ ಧ್ವಜ ಧ್ವಜ ಇದೆಲ್ಲ ನೋಡಿದೆ, ಪಂಚಾಯತ್ ಮಟ್ಟದಲ್ಲಿ ನೋಡಿದ್ರೆ ನನಗೆ ಇದು ಸರಿ ಅನಿಸಿಲ್ಲ. ಸರಿ, ಯಾಕಂದ್ರೆ ಧ್ವಜಕ್ಕೆ ಗೌರವ ಕೊಡಲೇಬೇಕು, ಯಾಕಂದರೆ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಅವರಿಗೆ ಅಮಾನತ್ ಆಗೋದಲ್ಲಿ ತೊಂದರೆ ಆಗೋದಲ್ಲಿ ಆಗಬಾರ್ದು, ಯಾವುದೇ ಧ್ವಜಾಸ್ತವರಿಗಾಗಲಿ ಅಧಿಕಾರಿಗಳಿಗಾಗಲಿ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು ನಾವು ಸೇವಾದಳದವರು. ಆ ದೃಷ್ಟಿಯಿಂದ ನಾವು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಭಾಳಷ್ಟಿದೆ. ಈಗೆಲ್ಲ ನಾನು ಹೇಳೋದಿಲ್ಲ, ಯಾಕಂದರೆ ಎಲ್ಲ ಬಾಕಿ ಹೇಳುವವರಿದ್ದಾರೆ. ಯಾಕಂದರೆ ನಮಗೆ ಈಗ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮತ್ತೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಈ ಕಾರ್ಯಕ್ರಮ ಕಂಡಾಗೆ ನಮ್ಮ ತಹಶೀಲ್ದಾರ್ ಹೇಳಬೇಕಾಯ್ತು, ತಹಶೀಲ್ದಾರು ಮತ್ತು ಇವರು ಎಲ್ಲ ಪೊಲೀಸ್ ಇಲಾಖೆ ಎಲ್ಲರೂ ಭಾಳ ಸಹಕಾರ ಕೊಟ್ಟಿದ್ದಾರೆ ಮಾಡಿ ಉತ್ತಮ ಕಾರ್ಯಕ್ರಮ ಅಂತ. ಅವರು ತಮ್ಗೆ ಗೊತ್ತೇ ಇದೆ ಈ ಕಾರ್ಯಕ್ರಮ ಅಂತ. ನಾವು ಪೊಲಿಟಿಷನ್ ಹೋದಾಗ ಒಬ್ಬರು ಹೇಳಿದ್ರು ಅಧಿಕಾರಿ, ಇಂಥ ಕಾರ್ಯಕ್ರಮ ಮಾಡ್ತೀವಿ, ಭಾಳ ಒಳ್ಳೆಯ ಕಾರ್ಯಕ್ರಮ, ಮುದ್ದ ಮಾಡಿ ಒಳ್ಳೆಯದಂತ ಹೇಳಿದ್ರೆ ಎಲ್ಲ ಇಲಾಖೆಗಳಿಂದ ನಮಗೆ ಇದಕ್ಕೆ ಬೆಂಬಲ ಸಿಕ್ಕಿದೆ. ಹೀಗಾಗಿ ನಮ್ಮ ಮಂಜುನಾಥ್ ಅವರು ಹೇಳಿದ್ರು, ಸಮಾಜ ಯುವಕರು ಅವರು ಬಂದರೆ ಭಾಳ ಸಂತೋಷ ಆಯ್ತು. ಯಾಕಂದರೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಭಾಳ ಸಂಖ್ಯೆಯಲ್ಲಿ ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಭಾಳ ಸಂತೋಷ ಆಯಿತು. ತಾವೆಲ್ಲ ಇದನ್ನು ಈ ಪ್ರಯೋಜನ ಪಡಬೇಕು. ಈಗಾಗಲೇ ನಮ್ಮದು ಇದು ಪ್ರಾರಂಭವಾಗ್ತದೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಮಾಹಿತಿ ಇದು ಪಡ್ಕೊಳ್ಬೇಕಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೇನೆ. ಕ್ರಿಯಾಶೀಲವಾದದ್ದು, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮಾದರಿಯಾದದ್ದು. ಹಾಗಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ಜಿಲ್ಲಾ ಸಂಘಟನೆ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಸೇವಾದಳದ ಯಾವತ್ತೂ ಕಾರ್ಯಕ್ರಮಗಳಿಗೆ ನಮ್ಮ ಸಹಾಯ ಸಹಕಾರ ಸದಾ ಇರ್ತದೆ. ಅವ್ರ ಹಿಂದೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಅವಕಾಶ ತೋರಿಸ್ತಾರೆ. ನಾನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲು ಅನುಕೂಲವಾಗ್ತದೆ ಅಂತ ನನ್ನ ಅಭಿಪ್ರಾಯವಾಗಿರುತ್ತದೆ. ಈ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.